ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಶನಿವಾರ ಕಿಚನ ಪಂಚಾಯಿತಿ ಇರುತ್ತೆ, ಹಾಗೇನೆ ನಾಳೆ ಎಲಿಮಿನೇಷನ್ ಕೂಡ ಇರುತ್ತೆ. ಅದರಲ್ಲಿ ಯಾರು ಉಳ್ಕೋತಾರೆ, ಯಾರು ಹೋಗ್ತಾರೆ, ಹಾಗೇನೆ ಕಿಚನ ಪಂಚಾಯತ್ ಅಲ್ಲಿ ಯಾರ್ಯಾರಿಗೆ ಕಿಚ್ಚ ಅವರು ಕ್ಲಾಸ್ ತಗೋತಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾಮಿನೇಟ್ ಆಗಿರೋರ ಬಗ್ಗೆ ನೋಡೋದಾದ್ರೆ ಟೋಟಲ್ ಆಗಿ 4 ಜನ ಒಂಟಿಗಳು, 6 ಜನ ಜಂಟಿಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಜಂಟಿಗಳಲ್ಲಿ 3 ಜೋಡಿಗಳು ನಾಮಿನೇಟ್ ಆಗಿದ್ದಾವೆ ಅಂತ ಹೇಳ್ಬೋದು. ಇನ್ನು ಒಂಟಿಗಳ ಕಡೆಗೆ ತಗೊಳ್ಳೋದಾದ್ರೆ ಜಾನ್ವಿ ಹಾಗೂ ರಕ್ಷಿತಾ ಮತ್ತೆ ಧನುಷ್, ಅಶ್ವಿನಿ ಗೌಡ ಅವರು ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಅಶ್ವಿನಿ ಗೌಡ ಅವರಂತೂ ಎಲಿಮಿನೇಟ್ ಆಗೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವ್ರಿಗೆ ಹೋದ ವಾರನೇ ಕಿಚನ ಶಬಾಷ್ ಅನ್ನೋ ರೀತಿ ಕೂಡ ಹೇಳಿದ್ರು, ಚೆನ್ನಾಗ್ ಆಡ್ತಾ ಇದ್ದೀರಾ, ಕೀಪ್ ಇಟ್ ಅಪ್ ಅಂತ ಹೇಳಿದ್ರು. ಆದ್ರೆ ಆಚೆ ಕಡೆ ಅವ್ರ ಮೇಲೆ ಸ್ವಲ್ಪ ಏನಿದೆಯೋ ಅಭಿಪ್ರಾಯ ಜನಗಳ ಮನಸ್ಸಲ್ಲಿ ಅದು ಬೇರೆ ರೀತಿಗೆ ತಿರುಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಅವ್ರಂತೂ ಹೋಗೋದು ಕಷ್ಟ ಅಂತ ಹೇಳ್ಬೋದು. ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಕೂಡ. ಯಾಕಪ್ಪ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಮನೆಯಲ್ಲಿ ಅವ್ರು ಆಡೋ ರೀತಿ ಬೇರೆ ಇದ್ದು ಬೇರೆಯವರ ಮನಸ್ಸಿಗೆ ನೋವು ಮಾಡ್ತಾ ಇದ್ರು ಕೂಡ ಬಿಗ್ ಬಾಸ್ ಮನೆಗೆ ಅವ್ರು ಇರೋದ್ರಿಂದಾನೇ ಒಂದು ಕಳೆ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಸರ್ತಿಯ ಬಿಗ್ ಬಾಸ್ ತುಂಬಾನೇ ಸಪ್ಪೆ ಆಗಿದೆ, ಅಷ್ಟೊಂದು ಏನ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮೂಡಿ ಬರೋಕೆ ಕಾರಣ ಕೂಡ ಅಶ್ವಿನಿ ಗೌಡ ಅವರು ಅನ್ಬೋದು. ಅದು ಒಳ್ಳೆ ರೀತಿಯಲ್ಲಿ ಇರ್ಬೋದು, ಕೆಟ್ಟ ರೀತಿಯಲ್ಲೂ ಇರ್ಬೋದು. ಆದ್ರೆ ಅವರು ಅಂತೂ ಹೋಗೋದು ಕಷ್ಟ ಅಂತ ಹೇಳ್ಬೋದು. ಇನ್ನು ಧನುಷ್ ಗೌಡ ಅವ್ರದ್ದು ತಗೊಳ್ಳೋದಾದ್ರೆ ಅವರು ಗೇಮ್ ಅಲ್ಲೂ ಚೆನ್ನಾಗಿದ್ದಾರೆ, ಹಾಗೇನೆ ತುಂಬಾ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಕೂಡ. ಎಲ್ಲಿ ಯಾವಾಗ ಎಷ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ. ಇನ್ನೊಂದು ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ನ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮನೆಯಲ್ಲಿ ಎಲ್ಲರ ಜೊತೆ ಬೆರೆಯೋ ವಿಷಯದಲ್ಲೂ ಅಷ್ಟೇ ಚೆನ್ನಾಗೇನೆ ಕೂಡ್ಕೋತಾ ಇದ್ದಾರೆ, ಯಾರ ಜೊತೆ ಎಷ್ಟಿರ್ಬೇಕು ಎಷ್ಟಿರ್ಬಾರ್ದು ಅನ್ನೋ ರೀತಿಯಲ್ಲಿ. ಇನ್ನು ಅವ್ರಂತೂ ಹೋಗೋದು ಕಷ್ಟನೇ ಇದೆ ಅಂತ ಹೇಳ್ಬೋದು. ಇನ್ನು ರಕ್ಷಿತಾ ಅವರು ಮೊದಲನೇ ವಾರನೇ ಎಲಿಮಿನೇಟ್ ಆಗಿ ಮತ್ತೆ ರೀ ಎಂಟ್ರಿ ಕೂಡ ಆದ್ರು. ಅವ್ರಿಗಂತೂ ತುಂಬಾನೇ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಇವಾಗಿನ ಪರಿಸ್ಥಿತಿಲಿ ಎಲ್ಲಾ ಜನಗಳು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಹಾಗೇನೆ ಅವ್ರು ಬಂದ ಮೇಲೆ ಎಲ್ಲೋ ಬಿಗ್ ಬಾಸ್ ಮನೆಗೆ ಒಂದು ಕಳೆ ಬಂದಿದೆ ಅಂತ ಕೂಡ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ನಗಿಸ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಹಾಗೇನೆ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಲ್ಲಿ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ನಾನ್ ಚಿಕ್ಕವಳು ಅಥವಾ ನಾನ್ ದೊಡ್ಡ ಪ್ಲಾಟ್ಫಾರ್ಮ್ ಇಂದ ಏನ್ ಬಂದಿಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಹಿಂಜರಿಕೆ ಕೂಡ ಇಲ್ಲ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ ಅವರು ವಯಸ್ಸಲ್ಲಿ ಚಿಕ್ಕವರಾಗಿರೋದ್ರಿಂದ ಕೆಲವೊಂದು ಕಡೆ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ. ಆದ್ರೆ ಕೆಲವೊಂದ್ ಕಡೆ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತಪ್ಪಿಲ್ದಿರಾನೆ ತಮ್ಮನ್ನ ತಾವು ಸಮರ್ಥಿಸ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇವ್ರಂತೂ ನಾಮಿನೇಟ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಒಂಟಿಗಳಲ್ಲಿ ಉಳ್ಕೊಂಡಿರೋರಂದ್ರೆ ಜಾನ್ವಿ ಅವರು ಉಳ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮನೆಯಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾರೆ, ಹಾಗೇನೆ ಟಾಸ್ಕ್ ಕೂಡ ಚೆನ್ನಾಗ್ ಆಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಜೊತೆ ಇರೋದ್ರಿಂದ ಅವರೇ ಹೈಲೈಟ್ ಆಗ್ತಿದ್ದಾರೆ, ಮತ್ತೆ ಇವರು ಡಾಮಿನೇಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವ್ರಿಗೇನೆ ಆಚೆ ಕಡೆ ಸ್ವಲ್ಪ ಮಾತುಗಳು ಕೇಳಿ ಬರ್ತಾ ಇದಾವೆ ನೆಗೆಟಿವ್ ಆಗಿ. ಇನ್ನು ಅವ್ರ ಜೊತೆ ಇರೋ ಇವ್ರಿಗಂತೂ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತುಗಳು ಬರ್ತಿದಾವೆ. ಹಾಗೆ ಇವ್ರನ್ನ ಮನೆಯಿಂದ ಆಚೆ ಹಾಕಿ ಅನ್ನೋಂತ ಮಾತುಗಳು ಕೂಡ ಬರ್ತಿದಾವೆ. ಬಿಗ್ ಬಾಸ್ ಅನ್ನೋದು ಒಂದು ಓಟಿನ ಪ್ರೊಸೆಸ್ ಮೇಲೆ ತಗೊಳ್ತಾರೆ ನಾವು ಎಲಿಮಿನೇಟ್ ಆಗುವಂತ ಕಂಟೆಸ್ಟೆಂಟ್ ಗಳನ್ನ. ಸೊ ಹಾಗಾಗಿ ಇವರು ಎಲಿಮಿನೇಟ್ ಆಗಿ ಹೋಗುವಂತ ಚಾನ್ಸಸ್ ಇದೆ. ಆದ್ರೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ಬೋದು ಇವರು. ನೋಡ್ಬೇಕು, ಇವ್ರು ಹೋಗೇ ಹೋಗ್ತಾರೆ ಅಂತ ಹೇಳೋಕು ಕೂಡ ಆಗಲ್ಲ. ಇನ್ನು ಜಂಟಿ ಟೀಮ್ ಕಡೆಗೆ ಬಂದ್ರೆ ಮೇ ಬಿ ಜಂಟಿಗಳನ್ನೇ ಕಳಿಸ್ಬೋದು ಅನ್ನೋದು ಒಂದ್ ಕಡೆ ಇದೆ. ಯಾಕಪ್ಪ ಅಂದ್ರೆ ಆಲ್ರೆಡಿ ಮನೆಯಲ್ಲಿರುವಂತ 50% ಜನರನ್ನ ರೀಪ್ಲೇಸ್ ಮಾಡೋದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ರೆಡಿ ಕೂಡ ಇದೆ ಅಂತ ಕಿಚ್ಚ ಸುದೀಪ್ ಅವರು ಹೋದ ವಾರನೇ ಹಿಂಟ್ ಅನ್ನ ಕೊಟ್ಟಿದ್ರು. ಸೊ ಅವ್ರು ಬರ್ಬೇಕು ಅಂದ್ರೆ ಇಲ್ಲಿ ಮನೆಯಲ್ಲಿರುವಂತ ಜನನ ಖಾಲಿ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ವಾರನೂ ಕೂಡ ಜಂಟಿಗಳನ್ನೇ ಎಲಿಮಿನೇಟ್ ಮಾಡೋ ಅಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಜಂಟಿಯಾಗಿ ನಾಮಿನೇಟ್ ಆಗಿರುವಂತ ಸ್ಪಂದನ ಹಾಗೂ ಮಾಳು ಅವರು ಎಲಿಮಿನೇಟ್ ಆಗಿ ಹೋಗೋದು ಕೂಡ ಕಷ್ಟ ಇದೆ ಅಂತ ಹೇಳ್ಬೋದು. ಇವಾಗ ಮಾಳು ಅವರು ಬೆರಿತಾ ಇದ್ದಾರೆ. ಬೆರೆಯೋದು ಅವರು ತುಂಬಾನೇ ಕಷ್ಟ ಇದ್ರು ಕೂಡ ಮನೆಯಲ್ಲಿ ಆಟಗಳನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಮಾಳು ಅವರ ಹೆಸರು ಇವಾಗ ಕೇಳಿ ಬರ್ತಾ ಇದೆ. ಹಾಗೇನೇ ಇನ್ನೇ ಎಪಿಸೋಡ್ ಅಲ್ಲಿ ಮಾಳು ಅವರು ತಮ್ಮ ತಂಡನ ಗೆಲ್ಲಿಸ್ಕೊಟ್ರು ಅಂತ ಕೂಡ ಹೇಳ್ಬೋದು. ಎಲ್ರು ಅವ್ರ ಮೇಲೆನೆ ಡಿಪೆಂಡ್ ಆಗಿದ್ರು, ಹೇಗ್ ಆಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಸ್ಟ್ರಾಟಜಿನ ಅವರೇ ಮಾಡಿದ್ರು. ಇನ್ನು ಒಂಟಿ ಟೀಮ್ ಅವರು ಫಸ್ಟ್ ಬಂದು ಆಟ ಆಡಿದಾಗ ಅವರು ಮಾಡಿರೋಂತ ಮಿಸ್ಟೇಕ್ ಗಳನ್ನ ನೋಡಿ ಮತ್ತೆ ಅವರು ಆರಿಸ್ಕೊಂಡಿದ್ದಂತ ಬಾಕ್ಸ್ ಗಳನ್ನ ನೋಡಿದಾಗ ಮಾಡುವವರ ವಿಚಾರ ಎಲ್ಲೋ ತಪ್ಪಾಗಿದೆ ಅಂತ ನಮಗೂ ಕೂಡ ಅನಿಸ್ತಾ ಇತ್ತು. ಆದ್ರೆ ಅದನ್ನ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡಿ ತುಂಬಾನೇ ಕಡಿಮೆ ಟೈಮ್ ಅಲ್ಲಿ ಅವರ ತಂಡನ ಗೆದ್ಕೊಟ್ರು ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ವೀಕ್ ಕೂಡ ಕಾಕ್ರೋಚ್ ಸುದಿ ಅವರು ಗೆಲ್ಲೋದಕ್ಕೆ ಕಾರಣ ಒಂದ್ ರೀತಿ ಮಾಡುವವ್ರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಆಟ ಆಡಿ ಇವ್ರನ್ನ ಗೆಲ್ಲಿಸ್ಕೊಟ್ರು. ಇವಾಗ ತಮ್ಮ ತಂಡವನ್ನ ಕೂಡ ಗೆಲ್ಸಿದ್ರು. ಆದ್ರೆ ಕೊನೆಗೆ ಫೈನಲಿಸ್ಟ್ ಗಳ ಆಟವನ್ನ ಆಡ್ಸೋವಾಗ ಸೋತು ಹೋದ್ರು ಅಂತ ಹೇಳ್ಬೋದು. ಆದ್ರೂ ಪರವಾಗಿಲ್ಲ, ತುಂಬಾನೇ ಚೆನ್ನಾಗ್ ಆಡ್ತಿದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಕಡೆ ಅವ್ರಿಗಂತೂ ತುಂಬಾನೇ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು.
ತುಂಬಾನೇ ಫೇಮಸ್ ಕೂಡ ಅಂತ ಹೇಳ್ಬೋದು. ಅವ್ರಿಗಿರೋ ಫ್ಯಾನ್ ಬೇಸ್ಗೆ ಅವ್ರಿಗೆ ಸಿಗೋಂತ ಗಳಿಗೆ ಅವ್ರಂತೂ ಆಚೆ ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇನ್ನು ಜಂಟಿಯಾಗಿ ನಾಮಿನೇಟ್ ಆಗಿರುವಂತ ಅಭಿಷೇಕ್ ಮತ್ತು ಅಶ್ವಿನಿ ಅವರು ಕೂಡ ಅಷ್ಟೊಂದು ಏನ್ ಚೆನ್ನಾಗಿ ಕಾಣಿಸ್ಕೋತಾ ಇಲ್ಲ. ಅವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ಅನ್ನೋದನ್ನ ಬಿಟ್ರೆ ಯಾರ ಮನಸ್ಸಲ್ಲೂ ಜಾಗ ಕೂಡ ತಗೊಂಡಿಲ್ಲ. ಇವ್ರು ಕೂಡ ನಾಮಿನೇಟ್ ಆದ್ರೂ ಆಗ್ಬೋದು ಅನ್ನೋದಿದೆ. ಆದ್ರೆ ಇವ್ರು ಕೂಡ ಒಂದ್ ರೀತಿ ನೋಡಿದ್ರೆ ಈ ಸಲಿಯ ನಾಮಿನೇಷನ್ ನೋಡ್ತಾ ಇದ್ರೆ ಯಾರು ಹೋಗ್ತಾರೆ ಅಂತ ಇವ್ರೇ ಹೋಗ್ತಾರೆ ಅಂತ ಹೇಳೋದು ತುಂಬಾನೇ ಕಷ್ಟ ಆಗ್ತಿದೆ ಕೂಡ. ಇನ್ನು ರಾಶಿಕಾ ಮಂಜು ಭಾಷಿಣಿ ಅವ್ರ ಕಡೆ ತಗೊಂಡ್ರೆ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ. ರಾಶಿಕಾ ಅವರು ಕೂಡ ತಮ್ಮ ಆಟನ ಬದಲಾಯಿಸ್ಕೊಂಡು ನಾನು ಏನು ಮಾಡಲ್ಲ, ಕೆಲ್ಸ ಮಾಡಲ್ಲ ಅಂತ ಸ್ಕ್ರೀನ್ ಅಲ್ಲಿ ಸ್ಪೇಸ್ ನ ತಗೋತಾ ಇದ್ದಾರೆ ಅಂತ ಹೇಳ್ಬೋದು. ತಮ್ಮ ಟೈಮ್ ನ ಏನಿದೆಯೋ ಅದನ್ನ ಮುಂದೆ ಬರೋಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅದು ತಪ್ಪಾಗಿ ಮಾಡ್ತಾ ಇದ್ರು ಕೂಡ ಅವರು ಕಾಣಿಸ್ತಾ ಇದ್ದಾರೆ. ಒಟ್ನಲ್ಲಿ ಟಿವಿಯಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಓಟ್ಗಳು ಬರುವಂತ ಚಾನ್ಸಸ್ ಇದೆ. ಇನ್ನು ಮಂಜು ಭಾಷಿಣಿ ಅವರು ಕೂಡ ತುಂಬಾ ಚೆನ್ನಾಗೇನೆ ಆಟನ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಎಲ್ಲಾನು ತಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇದ್ದಾರೆ. ಎಲ್ಲರ ಮನಸ್ಸಲ್ಲಿ ತಮ್ಮ ಜಾಗನ ಮಾಡ್ಕೋತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಆದ್ರೆ ಎಲ್ಲೋ ತಾವು ಕಾಣಿಸ್ಕೊಳ್ಬೇಕು ಅನ್ನೋ ಬರದಲ್ಲಿ ಸ್ವಲ್ಪ ನೆಗೆಟಿವ್ ಆಗ್ತಿರೋದಂತೂ ನಿಜ. ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಿರೋದು ನಿಜ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಸಲ ಹೇಗಾಗುತ್ತೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ಕಾಣಿಸ್ಕೋಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ ಅದಕ್ಕೆ. ಇನ್ನು ನಾಮಿನೇಟ್ ಆಗಿರುವಂತಹ ಜಾನ್ವಿ ಹಾಗೂ ಅಭಿಷೇಕ್ ಮತ್ತೆ ಅಶ್ವಿನಿಗಳಲ್ಲೇನೆ ಯಾರಾದ್ರೂ ಒಬ್ರು ಹೋಗ್ಬೋದು ಅನ್ನೋ ಅಂತ ಊಹಾಪೋಹಗಳು ಕೂಡ ಇದಾವೆ. ಅದರಲ್ಲಿ ಜಾನ್ವಿ ಅವರ ಹೆಸರು ಜೋರಾಗಿನೇ ಕೇಳಿಸ್ತಾ ಇದೆ ಅಂತ ಹೇಳ್ಬೋದು. ಅದ್ರಲ್ಲಿ ನೋಡ್ಬೇಕು ಅಶ್ವಿನಿ ಎಸ್.ಎನ್ ಅವರು ಅಥವಾ ಅಭಿಷೇಕ್ ಅವರು ಕೂಡ ಹೋಗುವಂತ ಚಾನ್ಸಸ್ ಇದೆ. ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಆಗಿರ್ಬೋದು, ಸೂಪರ್ ಸಂಡೇ ವಿತ್ ಸುದೀಪ ಆಗಿರ್ಬೋದು, ಅದು ಇವತ್ತೇನೆ ರೆಕಾರ್ಡ್ ಆಗುತ್ತೆ. ಹಾಗೇನೆ ಎಲಿಮಿನೇಟ್ ಕೂಡ ಆಗೋದು ಕೂಡ ಇವತ್ತು ಸಾಯಂಕಾಲ ಆಗುತ್ತೆ ಅಂತ ಹೇಳ್ಬೋದು. ಸಾಯಂಕಾಲದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರು ಹೋಗಿದ್ದಾರೆ ಅಂತ. ಇನ್ನು ಕಿಚ್ಚ ಸುದೀಪ್ ಅವರು ಯಾರ್ಯಾರಿಗೆ ಕ್ಲಾಸ್ ತಗೋತಾರೆ ಅಂತ ನೋಡೋದಾದ್ರೆ ಮಂಜು ಭಾಷಿಣಿ ಅವರು ಮತ್ತೆ ರಾಶಿಕಾ ಅವ್ರಿಗಂತೂ ಕ್ಲಾಸ್ ತಗೊಂಡೇ ತಗೋತಾರೆ. ಯಾಕಂದ್ರೆ ಮನೆಯ ರೂಲ್ಸ್ ಗಳನ್ನ ತುಂಬಾನೇ ಬ್ರೇಕ್ ಮಾಡಿದ್ದಾರೆ. ಒಂಟಿಗಳಿಗೂ ಜಂಟಿಗಳಿಗೂ ಇಬ್ಬರಿಗೂ ಕ್ಲಾಸ್ ಅಂತೂ ಈ ಸರ್ತಿ ಸರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಕಳೆದ ವಾರ ಕೂಡ ಕಾಕ್ರೋಚ್ ಸುಧೀರ್ ಅವರಿಗೆ ಕಿಚ್ಚ ಸುದೀಪ ಅವರು ತುಂಬಾನೇ ಕ್ಲಾಸ್ ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸರಿಯಾಗಿನೇ ಈ ಸರ್ತಿ ಕೂಡ ಅದು ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಟಾಸ್ಕ್ ವಿಚಾರದಲ್ಲಿ ಉಸ್ತುವಾರಿಯಾಗಿದ್ದಾಗ ಅವರು ಮತ್ತೆ ಅದೇ ತಪ್ಪನ ಮಾಡಿದ್ದಾರೆ. ಗೇಮ್ ನ ನಿಯಮಗಳನ್ನ ಸರಿಯಾಗಿ ತಿಳ್ಕೊಳ್ದಿರಾ ಆಡ್ಸಿರೋದು. ಇನ್ನೊಂದು ಅವ್ರಿಗೆ ಕೊಟ್ಟಂತ ಪವರ್ ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ. ಕಳೆದ ವಾರನೇ ತೋರ್ಸು ಅಂತ ಟಾಂಟ್ ಕೂಡ ಮಾಡಿ ಹೇಳಿದ್ದಾರೆ. ಅದು ಈ ವಾರ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಇನ್ನು ಕಳೆದ ವಾರ ಚೆನ್ನಾಗಿ ಆಟ ಆಡ್ತಿದ್ದೀರಾ ಅಂತ ಹೇಳಿಸ್ಕೊಂಡಿರುವಂತ ಅಶ್ವಿನಿ ಗೌಡ ಅವರು ಕೂಡ ಈ ಬಾರಿ ಬೈಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಂದು ಚಪ್ಲಿ ಹಾಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ತಿರೋದು, ಇನ್ನೊಂದು ಬಂದ್ಬಿಟ್ಟು ರಕ್ಷಿತಾ ಅವರಿಗೆ ಯಾರದು ಕಾರ್ಟೂನ್ ಅಂತ ಹೇಳಿರೋದಾಗಿರ್ಬೋದು, ಮತ್ತೆ ಹಿಂದೊಂದು ಮುಂದೊಂದು ಮಾಡ್ತಾರೆ. ಹಾಗೇನೆ ತಮ್ಮ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ನಿಭಾಯಿಸ್ದಿರಾ ಬೇರೆ ಅವರಿಗೇನೆ ಪಾಠನ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಮನೆ ರೂಲ್ಸ್ ಆಗಿರುವಂತ ಮೈಕ್ ನ ಹಾಕೋದನ್ನ ತುಂಬಾ ಬಾರಿ ಮರೆತು ಕೂಡ ಹೇಳಿಸ್ಕೊಂಡಿದ್ದಾರೆ. ಸೊ ಇದೇ ವಿಷಯಕ್ಕೆ ಅವ್ರಿಗೆ ಕ್ಲಾಸ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇವರೆಲ್ಲರ ಜೊತೆಗೆ ಡಾಗ್ ಸತೀಶ್ ಹಾಗೂ ಚಂದ್ರಪ್ರಭಾ ಅವ್ರಿಗೂ ಸರಿಯಾಗಿನೇ ಕ್ಲಾಸ್ ತಗೋತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಚಂದ್ರಪ್ರಭಾ ಅವರು ಮನೆಯ ಗ್ಲಾಸ್ ಅನ್ನ ಹೊಡೆದು ಅತಿಯಾಗಿ ಅವ್ರು ರಿಯಾಕ್ಟ್ ಆಗಿರೋದಕ್ಕಾಗಿರ್ಬೋದು. ಹಾಗೇನೆ ಚಂದ್ರಪ್ರಭಾ ಅವರು ತಮ್ಮ ಜೋಡಿ ಜೊತೆಗೆ ಹೊಂದ್ಕೊಂಡಿಲ್ಲ. ಹಾಗೇನೆ ಡಾಗ್ ಸತೀಶ್ ಅವರು ತುಂಬಾನೇ ಹೊಂದ್ಕೋಬೇಕಾಗಿತ್ತು. ಆದ್ರೆ ತಮ್ಮದೇ ಆದ ರೂಲ್ಸ್ ಗಳನ್ನ ಮಾಡಕ್ ಹೋಗ್ತಿದ್ದಾರೆ. ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಸರಿಯಾಗಿ ಕ್ಲಾಸ್ ತಗೊಳ್ಳೋದಂತೂ ಪಕ್ಕ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಯಾರ್ಯಾರಿಗೆ ಯಾವ್ಯಾವ ರೀತಿ ಕ್ಲಾಸ್ ನ ತಗೋತಾರೆ ಅಂತ ಕಿಚ್ಚ ಸುದೀಪ್ ಅವರು. ಇದೇ ರೀತಿಯಾದ ವಿಡಿಯೋಗಳಿಗೆ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.